ಇಂಟರ್ನೆಟ್ನ ಬಿಟ್ಟು ಬೇರೆ ಯಾರ ಹತ್ರನೂ ಮಕ್ಕಳಿಗಾಗಿ ಸಮಯ ಇಲ್ಲ. ಅಲ್ಲಿರೋರಿಗೆ ನಿಮ್ಮ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಅವರು ಮಾಡೋ ಕೆಲಸಗಳಿಂದ ನಿಮಗೆ ಶಾಕ್ ಆಗಬಹುದು. ಪ್ರತಿ 40 ನಿಮಿಷಕ್ಕೆ 18 ವರ್ಷದೊಳಗಿನ ಒಂದು ಮಗು ಆತ್ಮಹತ್ಯೆ ಮಾಡಿಕೊಳ್ತಿದೆ. 30-40 ವರ್ಷಗಳಲ್ಲಿ ಎಷ್ಟು ಜೀವ ಹೋಗಬಹುದು? ಇದು ಬದಲಾಗಬೇಕು. ತಂತ್ರಜ್ಞಾನ ಇರೋದು ಮಾನವನ ಒಳಿತಿಗೆ ಹೊರತು ಬೇರೆಯದಕ್ಕಲ್ಲ. ಇತ್ತೀಚೆಗೆ ನೆಟ್ಫ್ಲಿಕ್ಸ್ನಲ್ಲಿ ಅಡಾಲೆಸೆನ್ಸ್ ಅನ್ನೋ ಒಂದು ವೆಬ್ ಸೀರೀಸ್ ಬಂದಿದೆ. ಅದರಲ್ಲಿ 13 ವರ್ಷದೊಬ್ಬ ಹುಡುಗ ಒಬ್ಬ ಹುಡುಗಿಯನ್ನ ಕೊಲೆ ಮಾಡ್ತಾನೆ. ಇಷ್ಟೊಂದು ಕ್ರೌರ್ಯ ಮತ್ತು ದ್ವೇಷ ಅಷ್ಟು ಸಣ್ಣ ಸಣ್ಣ ವಯಸ್ಸಿಗೆ, ಬರೀ 13 ಅಥವಾ 14 ವರ್ಷಕ್ಕೆ ಯಾಕೆ ಬರ್ತಿದೆ? ಯಾಕೆಂದರೆ ಎಲ್ಲನೂ ಬೇಗ ಸಿಗ್ತಿದೆ. ಇವತ್ತು ಯಾರು ಮಿತ್ರರಾಗಿರ್ತಾರೋ ನಾಳೆ ನಿಮ್ಮ ಶತ್ರುಗಳಾಗಬಹುದು. ಇವತ್ತು ಪ್ರೇಮಿಗಳಾಗಿರೋರು ನಾಳೆ ದ್ವೇಷಿಗಳಾಗಬಹುದು. ಯಾಕೆಂದರೆ ಆ ವಿನಿಮಯದಲ್ಲಿ ನೀವು ನಿರೀಕ್ಷಿಸಿದ್ದು ನಿಮಗೆ ಸಿಗಲಿಲ್ಲ. ಹಲೋ, ನೀವು ವಿನಿಮಯದಲ್ಲಿದ್ದೀರಿ, ಆಪ್ತವಾದ ವಿನಿಮಯ. ನಿಮಗಲ್ಲಿ ನಿರೀಕ್ಷೆ ಇರುತ್ತೆ. ಅದು ಪೂರೈಸಲಿಲ್ಲ ಅಂದರೆ ಪ್ರೇಮಿಗಳು ಪರಮ ದ್ವೇಷಿಗಳಾಗ್ತಾರೆ, ಮಿತ್ರರು ಶತ್ರುಗಳಾಗ್ತಾರೆ. ಪ್ರತಿದಿನ ಇದು ಎಲ್ಲ ಕಡೆ ಆಗ್ತಿದೆ. ಯಾರೂ ಅದರಿಂದ ಹೊರತಲ್ಲ. ಅಲ್ಲದೆ 15 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ದೊಡ್ಡವರು ಮಾಡೋ ಚಟುವಟಿಕೆಗಳಲ್ಲಿ ತೊಡಗಿದರೆ ಇದು ಇನ್ನೂ ಹೆಚ್ಚಾಗುತ್ತೆ. ಈಗ ಅವರ ದೇಹ ತಕ್ಕ ಮಟ್ಟಿಗೆ ಬೆಳೆದಿರಬಹುದು, ಆದರೆ ಅವರ ಮನಸ್ಸಿನ ಬಗ್ಗೆ ಅದನ್ನೇ ಹೇಳೋಕ್ಕಾಗಲ್ಲ. ಮನಸ್ಸಿನ ಸ್ಥಿರತೆ, ಭಾವನೆಗಳ ಸ್ಥಿರತೆ, ಇನ್ನೊಬ್ಬರೊಂದಿಗೆ ಹೇಗೆ ವರ್ತಿಸಬೇಕು ಅನ್ನೋ ಪ್ರಬುದ್ಧತೆ, ಇವೆಲ್ಲ ಒಂದೇ ದಿನದಲ್ಲಿ ಬರಲ್ಲ. ಇವನ್ನ ನಿಧಾನವಾಗಿ ಬೆಳೆಸ್ಕೋಬೇಕು. ಹಲೋ, ನೀವು ಸ್ವಾತಂತ್ರ್ಯದ ಹೆಸರಲ್ಲಿ ಇದನ್ನೆಲ್ಲ ಉತ್ತೇಜಿಸ್ತಿರುವಾಗ ಇವೆಲ್ಲ ಈಗ ರೂಢಿಗೆ ಬರ್ತಿದೆ. ಪಾಶ್ಚಾತ್ಯದಲ್ಲಿ ಈಗಾಗಲೇ ಇದೆ. ಭಾರತದಲ್ಲಿ ನಗರ ಪ್ರದೇಶಗಳಲ್ಲೂ ಈಗ ಬರ್ತಿದೆ. 12-13 ಆದರೆ ನಿಮಗೆ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಇರಲೇಬೇಕು. ಎಷ್ಟು ಮುಂದುವರಿತೀರಿ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರ. ಆದರೆ ಆ ಭಾವನೆಗಳು ಅದರಲ್ಲೂ ದೇಹಾಧಾರಿತವಾಗಿದ್ದು. ನೋಡಿ, ಆ ವಯಸ್ಸಿನ ಮಕ್ಕಳಿಗೆ ಈ ಭಾವನೆಗಳನ್ನು ಪ್ರಬುದ್ಧವಾಗಿ ನಿಭಾಯಿಸೋಕ್ಕಾಗಲ್ಲ. ಆಗಲ್ಲ. ಅವರಿಂದ ಅದನ್ನು ನಿರೀಕ್ಷೆ ಮಾಡೋದು ಸರಿಯಲ್ಲ. ನೋಡಿ, ಈಗ ಒಂದು 13 ವರ್ಷದ ಹುಡುಗನಿಗೆ ಒಂದು ಹುಡುಗಿ ಅವನ ಹತ್ತಿರ ಬಂದಾಗ ದೇಹಗಳು ಪ್ರತಿಕ್ರಿಯಿಸುತ್ತೆ. ಅವಳು ತನ್ನವಳು ಅನಿಸುತ್ತೆ. ಹೀಗೆ ಹೇಳೋದು ಕಥೆಗಳಲ್ಲಿ, ಸಿನಿಮಾಗಳಲ್ಲಿ, ಎಲ್ಲ ಕಡೆ ಹೀಗೆ ಹೇಳೋದು, ಅವಳು ನನ್ನವಳು. ಈಗ ಯಾವುದೋ ಕಾರಣಕ್ಕೆ ಅವನಿಂದ ಅವಳನ್ನು ಕಸಿದುಕೊಂಡ್ರೆ ತನ್ನದೇ ಆದ ರೀತಿಯಲ್ಲಿ ಕೋಪ ತೋರಿಸ್ತಾನೆ. ನಿಮ್ಮ ದೃಷ್ಟ ಯಾವುದೋ ಕಾರಣಕ್ಕೆ ಅತಿಯಾದ್ಯನೂ ಆಗ್ತಿಲ್ಲ, ಸ್ವಲ್ಪ ವಿವೇಕ ಇರಬಹುದು. ಇಲ್ಲದಿದ್ದರೆ ಆ ಭಾವನೆಗಳು ಜನರನ್ನು ಅಂಥ ಕೆಲಸಗಳಿಗೆ ಸುಲಭವಾಗಿ ಹಚ್ಚಬಹುದು. ಜನರಿಗೆ ಇದು ಗೊತ್ತಿಲ್ಲದೆ ಇರೋ ವಿಷಯ ಅಲ್ಲ. ಎಲ್ರಿಗೂ ಗೊತ್ತಿರುತ್ತೆ. ನೀವೆಲ್ಲರೂ ಒಂದು ಹಂತದಲ್ಲಿ ಹತಾಶೆಯ ಪರಿಸ್ಥಿತಿಯಲ್ಲಿದ್ದಾಗ ಅವರನ್ನು ನಾಶ ಮಾಡಿ ಹಾಕಬೇಕು ಅನ್ನೋ ಭಾವ ಬಹುಶಃ ಮನಸ್ಸಿನಲ್ಲೇ ಬಂದಿರುತ್ತೆ. ನಿಮಗೆ ಅದನ್ನು ಮಾಡೋ ಧೈರ್ಯ ಇರಲಿಲ್ಲ. ಆ ಹುಡುಗ ಅದನ್ನು ತಡೆಯೋ ಪ್ರಯತ್ನ ಮಾಡಲಿಲ್ಲ. ಈಗ ನಾವು ಈ ಥರದ್ದನ್ನು ಉತ್ತೇಜಿಸ್ತಿದ್ದೀವಿ. ಇತರ ಹಲವು ಅಂಶಗಳು ಇರುತ್ತವೆ. ಎಲ್ಲಕ್ಕೂ ಹೆಚ್ಚಾಗಿ ಮಕ್ಕಳು ತಂದೆ ತಾಯಿ ಗಮನ ಸಿಗದೆ ಬೆಳೀತಿದ್ದಾರೆ. ಈಗ ಜನರ 90% ವರ್ತನೆಗಳು ಯಾರಿಂದಲೋ ಕಲಿತಿದ್ದು ಅಂತ ನಾನಂದಾಗ ಅದು ತುಂಬ ಮುಖ್ಯ. ಗರಿಷ್ಠ ಪ್ರಮಾಣದಲ್ಲಿ ಕಲಿಯೋ ಒಂದು ಆಕಾರ ಇರುತ್ತೆ. ಅದು ಹೆಚ್ಚಾಗಿ ತಂದೆ ತಾಯಿ, ಗುರು ಅಥವಾ ಆ ಥರದ ಯಾರು. ನೀವು ಶಾಲೆಗೆ ಹೋದರೆ ಟೀಚರ್ ನಿಮ್ಮ ಜೊತೆ 45 ನಿಮಿಷ ಇರ್ತಾರೆ.
ಆಮೇಲೆ ಇನ್ನೊಬ್ಬರು ಮತ್ತೊಬ್ಬರು ಬರ್ತಾರೆ. ಮಾರ್ಗದರ್ಶನಕ್ಕೆ ಅಂತ ಯಾರದ್ದೋ ಜೊತೆ ಕನೆಕ್ಟ್ ಆಗೋಕ್ಕೆ ಸಿಗೋ ಅವಕಾಶ ತುಂಬ ಅಪರೂಪ. ಈ ಕೆಲಸನ ಕೈಗೆತ್ಕೊಳ್ಳೋ ಆಸಕ್ತಿ ಇರೋ ಟೀಚರ್ಸ್ ಕೂಡ ತುಂಬ ಕಮ್ಮಿ. ಯಾಕೆಂದರೆ ಸಮಯ ಇಲ್ಲ. ಇನ್ನೊಂದು ಕ್ಲಾಸ್ ಮತ್ತೊಂದು ಕ್ಲಾಸಿಗೆ ಹೋಗಬೇಕು. ತಂದೆ ತಾಯಿಗೆ ಸಮಯ ಇಲ್ಲ. ಯಾಕೆಂದರೆ ಹಗಲಲ್ಲಿ ಕೆಲಸ ಮಾಡಬೇಕು, ರಾತ್ರಿ ಪಾರ್ಟಿ ಮಾಡಬೇಕು. ಇಂಟರ್ನೆಟ್ನ ಬಿಟ್ಟು ಬೇರೆ ಯಾರ ಹತ್ರನೂ ಮಗುವಿಗಾಗಿ ಅಂತ ಸಮಯ ಇಲ್ಲ. ಅಲ್ಲೇನಿರುತ್ತೆ? ಅಲ್ಲಿ ಏನಾದರೂ ಇರಬಹುದು. ತಿಳ್ಕೊಳ್ಳೋ ಅಂಥದ್ದೇನೋ ಇರಬಹುದು, ಹಾನಿ ಮಾಡುವಂತಹದ್ದೇನೋ ಇರಬಹುದು, ಎಲ್ಲ ಥರದ್ದೂ ಇರುತ್ತೆ. ಆದರೆ ಮುಖ್ಯವಾದ ಸಂಗತಿ ಅಂದರೆ ನಮ್ಮ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದವರಿಂದ ಬಂದಿರುತ್ತೆ. ನೋಡಿ, ಅಲ್ಲಿ ನೀವು ನಿಮ್ಮನ್ನು ಪ್ರೀತಿಯಿಂದ ನೋಡೋ ಜನರ ಸಂಪರ್ಕದಲ್ಲಿ ಇರಲ್ಲ. ಇದು ನೋಡಿ, ನಾನು ನಿಮ್ಮನ್ನು ಅಥವಾ ನೀವು ನನ್ನನ್ನು ಪ್ರೀತಿಸೋ ಬಗ್ಗೆ ಅಲ್ಲ, ನೀವು ಪ್ರೀತಿಯಲ್ಲಿರೋ ಬಗ್ಗೆ. ಅರ್ಥ ಮಾಡ್ಕೊಳ್ಳಿ, ನಾನು ಪ್ರೀತಿಯಲ್ಲಿದ್ದರೆ ಆಗ ಅಲ್ಲಿ ನಿಮಗೆ 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 ಎಲ್ಲರಿಗೂ ಜಾಗ ಇರುತ್ತೆ. ಅದು ಯಾರೋ ಒಬ್ಬರ ಬಗ್ಗೆ ಕೇಂದ್ರಿತವಾಗಲ್ಲ. ನೀವು ಪ್ರೀತಿಯಲ್ಲಿದ್ದರೆ ನಿಮ್ಮೆದುರಿಗೆ ಏನೇ ಬಂದರೂ ಅದಕ್ಕೆ ಜಾಗ ಇದೆ. ಬರೀ ನಿಮಗಷ್ಟೇ ಅಲ್ಲ, ಎಲ್ಲ ಜೀವಿಗಳು, ಮರಗಳು, ಮಿಡತೆಗಳು, ಎಲ್ಲನೂ ನಿರ್ಜೀವ ವಸ್ತುಗಳಿಗೂ ಜಾಗ ಇದೆ. ಪ್ರೇಮಭರಿತರಾಗಿದ್ದರೆ ಕಣ್ಣಿಗೆ ಕಾಣಿಸೋ ಎಲ್ಲವನ್ನೂ ಪ್ರೀತಿಯಿಂದ ನೋಡ್ತೀರಿ. ಬೆಳೀತಾ ಇರೋ ಮಗುಗೆ ಆ ಥರದ ಒಂದು ಸಂಪರ್ಕನೂ ಇಲ್ಲ. ಆ ತರಹದ ಒಬ್ಬರೂ ಸಹ ಪ್ರೀತಿಯಿಂದ ಅವರೆಡೆಗೆ ನೋಡ್ತಾ ಇಲ್ಲ. ಮತ್ತದನ್ನು ಹೇಳದಿದ್ದರೂ ಸಹ ನಿಮಗೆ ಅರ್ಥ ಆಗುತ್ತೆ. ತನ್ನನ್ನು ಪ್ರೀತಿಸೋರು, ತನಗೆ ಕಾಳಜಿ ತೋರಿಸೋರು ಇಲ್ಲ ಅಂತ. ಅದು ಮಿಸ್ ಆಗಿದ್ದರೆ ಆಗ ಈ ಕ್ರೌರ್ಯಗಳನ್ನು ನೋಡಿ ನೀವು ಆಶ್ಚರ್ಯ ಪಡಬಾರ್ದು. ಆಶ್ಚರ್ಯ ಪಡಬೇಕಿಲ್ಲ. ಯಾಕೆಂದರೆ ಈಗ ನಿಮ್ಮ ಹತ್ರ ಒಂದು ನಾಯಿ ಮರಿ ಇದ್ದರೆ, ನಾನಿದನ್ನು ಇಲ್ಲೇ ಹತ್ತಿರದಲ್ಲಿ ನೋಡ್ತಿದ್ದೀನಿ. 2 ನಾಯಿ ಮರಿಗಳಿದ್ವು. ನಾನು ಬಂದಾಗ ಒಂದಿಷ್ಟು ಸಮಯ ಇತ್ತು. ಆಗ ನಾನು ಇಲ್ಲೇ ಇದ್ದೆ. ಅವುಗಳನ್ನು ಮಾತಾಡಿಸ್ತಿದ್ದೆ, ಜೊತೆಗೆ ಇರ್ತಿದ್ವು, ಒಳ್ಳೆ ರೀತಿಲಿ ಆಟ ಆಡ್ಕೊಂಡಿರ್ತಿದ್ವು. ತಿಂಗಳುಗಟ್ಟಲೆ ಬೇರೆಲ್ಲೋ ಹೋದೆ, ಅವಕ್ಕೆ ಮನುಷ್ಯರ ಸಂಪರ್ಕ ಹೋಯಿತು. ಈಗ ಅವು ಕಾಡು ಪ್ರಾಣಿಗಳಂತೆ, ಹಿಡಿಯೋಕೆ ಆಗಲ್ಲ, ಎಲ್ಲ ಕಡೆ ತಿರುಗುತ್ತೆ. ಅವುಗಳನ್ನು ದೂರ ಬಿಡೋದು ಒಳ್ಳೆಯದು. ಯಾಕೆಂದರೆ ಅವುಗಳ ಜೊತೆ ಮಾತಾಡೋಕ್ಕೆ ಸಮಯ ಇಲ್ಲ. I am talking to most of you all the time. What to do? ಯಾವಾಗಲೂ ನಿಮ್ಮ ಹತ್ರ ಮಾತಾಡ್ತಿರ್ತೀನಿ, ಏನು ಮಾಡೋದು? ಈಗ ದಿಢೀರನೆ ಆ ರೀತಿ ಆಗಿದೆ. ಆದರೆ ನಾಯಿಗಳಲ್ಲಿ 90% ವರ್ತನೆ ಕಲಿತಿದ್ದಲ್ಲ, ಸ್ವಲ್ಪ ಮಾತ್ರ ಕಲಿತಿದ್ದಾಗಿರುತ್ತೆ. ಆದರೆ ಅದರಲ್ಲೂ ಸಹ ಒಂದು ದೊಡ್ಡ ವ್ಯತ್ಯಾಸ ಕಾಣುತ್ತೀರಿ. ಆದರೆ ಮನುಷ್ಯರಲ್ಲಿ 90%ನಷ್ಟು ಬೇರೆಯವರಿಂದ ಕಲಿತಿದ್ದು. ಕಾಳಜಿ ತೋರಿಸದೆ, ಪ್ರೀತಿ ತೋರಿಸದೆ ಬಿಟ್ಟರೆ ಆಗ ಏನೆಲ್ಲ ಪರಿಣಾಮ ಆಗುತ್ತೋ ಅದನ್ನು ನೋಡಿ ನೀವು ಆಶ್ಚರ್ಯ ಪಡಬೇಕಿಲ್ಲ. ಪ್ರತಿ 40 ನಿಮಿಷಕ್ಕೆ ಭಾರತದ ಬಗ್ಗೆ ಹೇಳ್ತಿರೋದು. ಮಕ್ಕಳ ವಿಷಯದಲ್ಲಿ ಇದು ಇನ್ನೂ ಸಹ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಈಗ ಮನೋವೈದ್ಯರೆಲ್ಲ ಹೇಳೋ ಹಾಗೆ ನೀವು ಮಗುವಿನ ಹತ್ತಿರ ಈ ಥರ ಮಾಡಬೇಕು ಅನ್ನೋ ಹಾಗೆ. ಇಲ್ಲದಿದ್ರೂ ಬಾರೋ ಇಲ್ಲಿ ಅಂದು ರಪ ರಪ ಬಾರಿಸಿದ್ರು. ಅವರು ಸ್ವಲ್ಪ ಕಠೋರವಾಗಿದ್ದರೂ ಸಹ ಕಾಳಜಿ ಇದೆ ಅಂತ ಮಕ್ಕಳಿಗೆ ಗೊತ್ತಿರುತ್ತೆ. ಈ ದೇಶದಲ್ಲಿ ಅದಿನ್ನೂ ಗಾಢವಾಗೇ ಇದೆ. ಆದರೆ ಅದು ಹೋಗುತ್ತೆ. ಯಾಕೆಂದರೆ ಸಮಾಜದ ಇಡೀ ರೀತಿ ನೀತಿನೇ ಬದಲಾಗ್ತಿದೆ. ಪಾಶ್ಚಾತ್ಯದಲ್ಲಿ ಅದು ತುಂಬ ಮೊದಲೇ ಆಯಿತು, 2-3 ಪೀಳಿಗೆಗಳ ಹಿಂದೆ. ಭಾರತದಲ್ಲಿ ಇವತ್ತು ಏನಾಗ್ತಿದೆಯೋ ಅದು ಅಲ್ಲಿ 2-3 ಪೀಳಿಗೆಯ ಹಿಂದೆ ಆಯಿತು. ಹಾಗಾಗಿ ಅದು ಅಲ್ಲಿ ಗಂಭೀರ ರೂಪದಲ್ಲಿ ಆಗಿರೋದನ್ನು ನೋಡ್ಬೋದು. ಆದರೆ ಇಲ್ಲೂ ಸಹ ಅದಾಗ್ತಿದೆ. ಪ್ರತಿ 40 ನಿಮಿಷಕ್ಕೆ 18 ವರ್ಷದ ಒಳಗಿನ ಒಂದು ಮಗು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದೆ. ಪ್ರತಿ 40 ನಿಮಿಷಕ್ಕೆ. ನೀವಿಲ್ಲಿ ಕೂತ ಹಾಗೆ ಒಂದಾಗಿರುತ್ತೆ. ಸದ್ಯ ಇಂಥ ಕಹಿ ಸತ್ಯದ ಜೊತೆ ಬದುಕ್ತಿದ್ದೀವಿ. ನಾವೀಗ ಇದನ್ನು ನಿರ್ಧರಿಸಬೇಕು. ನನಗೆ ಗೊತ್ತು ಇದು ನನಗೆ ವಿರುದ್ಧವಾಗುತ್ತೆ, ಇದರ ಬಗ್ಗೆ ಜನರು ಟ್ರೋಲ್ ಮಾಡ್ತಾರೆ ಅಂತ. ಇದನ್ನು ನಿರಂತರವಾಗಿ ಹೇಳ್ತಾ ಬಂದಿದ್ದೀನಿ. ಮಗು ಅಂದರೆ 20 ವರ್ಷಗಳ ಯೋಜನೆ. ನೀವದಕ್ಕೆ ಸಿದ್ಧರಿಲ್ಲ ಅಂದರೆ ನಿಮಗದು ಬೇಕಿಲ್ಲ. ಈಗ ಒಂದಷ್ಟು ಜನರು ನನ್ನ ಮೇಲೆ ಮುಗಿ ಬೀಳ್ತಾರೆ.
ಕೆಲವು ರಾಜಕೀಯ ನಾಯಕರು ಹೇಳ್ತಿದ್ದಾರೆ ಜಾಸ್ತಿ ಮಕ್ಕಳನ್ನು ಮಾಡ್ಕೋಬೇಕು ಅಂತ. ರಿಲಿಜಿಯಸ್ ನಾಯಕರು, ರಾಜಕೀಯದವರು ಹೇಳ್ತಿದ್ದಾರೆ, ಕೆಲವು ಸಾಮಾಜಿಕ ವಿಜ್ಞಾನಿಗಳು ಹೇಳ್ತಿದ್ದಾರೆ, ಆರ್ಥಿಕ ತಜ್ಞರು ಮತ್ತು ಉದ್ಯಮಿಗಳು ಸಹ ಹೇಳ್ತಿದ್ದಾರೆ. ಈಗ ಯುವಜನರು ಇಲ್ಲ ಅಂದರೆ ನಾಳೆ ದಿನ ಉದ್ಯಮ ನಡೆಸೋದು ಹೇಗೆ, ಎಲ್ರಿಗೂ ವಯಸ್ಸಾಗುತ್ತೆ ಅಂತ. ಆಲ್ ದ ಬೆಸ್ಟ್. ನಾನು ಹೇಳ್ತಿರೋದಿಷ್ಟೇ, ನೀವೊಬ್ಬ ಹೆಣ್ಣು ಹುಲಿಯಾಗಿದ್ದರೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಸಂತಾನೋತ್ಪತ್ತಿ ಮಾಡಿ ಅಂತಿದ್ದೆ. ಯಾಕೆಂದರೆ ಅಳಿವಿನ ಅಂಚಿನಲ್ಲಿವೆ. ಮನುಷ್ಯರು ಅಳಿವಿನ ಅಂಚಿನಲ್ಲಿದ್ದಾರಾ? ಹಲೋ, ನಾವು ಒಳ್ಳೆಯವರೇ, ಅದರ ಸಂಖ್ಯೆ ಜಾಸ್ತಿಯಾಗಿದೆ. ಹಾಗಾಗಿ 20ನೇ ಶತಮಾನದ ಆರಂಭದಲ್ಲಿ 160 ಕೋಟಿ ಇದ್ವಿ. ಇವತ್ತು 850 ಕೋಟಿ ಆಗಿದ್ದೀವಿ. ಆದರೂ ಸಹ ನಮ್ಮ ಉದ್ಯಮ ನಡೆಸೋಕೆ ಇನ್ನೂ ತುಂಬ ಮಕ್ಕಳು ಬೇಕು ಅಂದ್ಕೋತೀರಿ. ಈಗ ಜನರು ಜಾಸ್ತಿ ಇಲ್ಲ ಅಂತಾದರೆ ನಿಮಗೆ ಉದ್ಯಮ ಯಾಕೆ ಬೇಕು? ಹಲೋ, ಜನಸಂಖ್ಯೆನ ಕಮ್ಮಿ ಮಾಡಿದರೆ ಉದ್ಯಮನೂ ಕಮ್ಮಿ ಮಾಡಬಹುದು ಅಲ್ವಾ? ಇಲ್ಲ, ಒಂದು ಹುಚ್ಚುತನ ಇದೆ. ಸದ್ಯ ನನ್ನ ಕಂಪನಿ 50,000 ಕೋಟಿ ಬೆಲೆ ಬಾಳ್ತಿದೆ. ಜನಸಂಖ್ಯೆ ಕಮ್ಮಿ ಆದರೆ ಅದು 20,000 ಕೋಟಿಗಿಳಿಯುತ್ತೆ. ಇದು ಹುಚ್ಚುತನದ ಪರಮಾವಧಿ. ಮನುಷ್ಯನ ಜೀವನಾನ ಆರ್ಥಿಕತೆ ಮೇಲೆ ರೂಪಿಸಬೇಕು ಅಂತ ಯೋಚಿಸೋದು ಹುಚ್ಚುತನದ ಪರಮಾವಧಿ. ಆರ್ಥಿಕತೆ ಇರೋದು ಮನುಷ್ಯ ಆರಾಮಾಗಿ ಬದುಕಲಿ ಅಂತ. ಆರ್ಥಿಕತೆ ಚೆನ್ನಾಗಿ ಆಗಲಿ ಅಂತ ಮನುಷ್ಯನನ್ನು ಬಳಸೋದಲ್ಲ. ಹಲೋ, ಲಾಭ ಪಡೆಯೋದರ ಹಿಂದೆ ಬಿದ್ದು ಎಲ್ಲರೂ ಕೆಲಸ ಮಾಡಬೇಕು ಅನ್ನೋ ಹಪಹಪಿಯಲ್ಲಿ ಇವೆಲ್ಲದರ ಬೆನ್ನು ಬಿದ್ದು ಮನುಷ್ಯನ ಮುಂದಿನ ಪೀಳಿಗೆ ನಲುಗಿ ಹೋಗ್ತಾ ಇದೆ. ಅವರಿಗೆ ಗಮನನೇ ಕೊಡ್ತಿಲ್ಲ. ಅದರಿಂದ ಅವರು ತಮ್ಮದೇ ಏನೋ ಮಾಡ್ತಾರೆ. ಅವರು ಮಾಡೋ ಸಂಗತಿಗಳನ್ನು ನೋಡಿ ನಿಮಗೆ ಶಾಕ್ ಆಗಬಹುದು, ಆಶ್ಚರ್ಯ ಆಗಬಹುದು, ಅಸಹ್ಯ ಆಗಬಹುದು. ಆದರೆ ಅವರು ಮಾಡ್ತಾರೆ. ಯಾಕೆಂದರೆ ನೀವು ಅವರಿಗೆ ಸಮಯ ಕೊಡ್ತಿಲ್ಲ. ಅದು ತುಂಬ ಮುಖ್ಯವಾದ್ದು. ಇನ್ನೊಂದೇನೆಂದರೆ, ಅದನ್ನು ಹೀಗೆ ಹೇಳಬಹುದು ನೋಡಿ, ಬಹುಶಃ ನನ್ನ ತಂದೆಯವರ ತಲೆಮಾರಿನ ಜನರಲ್ಲಿ ಬಹುತೇಕ 70% ಪ್ರಭಾವ ಅವರ ತಂದೆ ತಾಯಿಯಿಂದಲೇ ಆಗುತ್ತಿತ್ತು. ಇನ್ನೊಂದು 20% ಬಹುಶಃ ಶಾಲೆಯಿಂದ, ಉಳಿದ 5% ಫ್ರೆಂಡ್ಸ್ ಮತ್ತು ಇನ್ನಿತರ ಸಂಪರ್ಕದಿಂದ. ಸರಿಸುಮಾರು ಈ ಪರ್ಸೆಂಟೇಜ್ ಇತ್ತು. ನನ್ನ ಪೀಳಿಗೆಯವರಲ್ಲಿ, ನನ್ನ ಬಗ್ಗೆ ಹೇಳೋಕ್ಕಾಗಲ್ಲ, ಅದಕ್ಕೆ ನನ್ನ ಪೀಳಿಗೆ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಯಾವ ಪೀಳಿಗೆಗೂ ಸೇರಿದವನಲ್ಲ, ಯಾಕೆಂದರೆ ನನ್ನನ್ನು ಯುವಜನರು ಕಾನ್ಫರೆನ್ಸ್ಗಳಿಗೆ ಕರೀತಾರೆ. ಹಾಗಾಗಿ conferences. So I don't… ನನ್ನ ಪೀಳಿಗೆಯಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ಬಹುಶಃ 40-50% ಪ್ರಭಾವ ತಂದೆ ತಾಯಿಯಿಂದ ಇರುತ್ತೆ. ಆಮೇಲೆ ಪುಸ್ತಕ, ಸಿನಿಮಾ, ಅದು ಇದು 20-30%. ಟೀಚರ್ಗಳ ಪ್ರಭಾವ ಸ್ವಲ್ಪ ಕಮ್ಮಿ ಆಯಿತು. ಬಹುಶಃ ಅದು 15-20ರಿಂದ 10%ಗೆ ಬಂತು. ಈಗಿನ ಪೀಳಿಗೆಯಲ್ಲಿ ತಂದೆ ತಾಯಿಯ ಪ್ರಭಾವ ಅದು ಒಬ್ಬರಿಂದೊಬ್ಬರಿಗೆ ಬದಲಾಗಬಹುದು. ಆದರೆ ಸರಾಸರಿ ತಗೊಂಡ್ರೆ ತಂದೆ ತಾಯಿಯ ಪ್ರಭಾವ ಬಹುಶಃ 10-15%. ಅಜ್ಜ ಅಜ್ಜಿಯ ಪ್ರಭಾವ ಬಹುತೇಕ 0. ಈಗ ಹಾಗಾಗಿದೆ. ಯಾಕೆಂದರೆ ಸುಮಾರು ಜನ ಅವರನ್ನು ನೋಡೇ ಇರಲ್ಲ. ಶಾಲೆಯ ಪ್ರಭಾವ ಬಹುಶಃ 10-15%. ಬಹುಪಾಲು ಪ್ರಭಾವ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ನಿಂದ. ನಗರದಲ್ಲಿರೋ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ದೇಶದ ಅಥವಾ ಜಗತ್ತಿನ ಹಳ್ಳಿಗಳಲ್ಲಿ ಆ ರೀತಿ ಆಗಿಲ್ಲ ಅದೃಷ್ಟವಶಾತ್. ಆದರೆ ಅದು ಬದಲಾಗುತ್ತೆ, ತುಂಬ ಬೇಗ ಅದು ಕೂಡ ಬದಲಾಗುತ್ತೆ. ಹಾಗಾಗಿ ಅತಿ ದೊಡ್ಡ ಪ್ರಭಾವ ಇರೋದು ಈ ವಾಣಿಜ್ಯೋದ್ಯಮಗಳದ್ದು. ನಿಮಗೇನಾಗುತ್ತೆ ಅಂತ ಅವ್ರಿಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಅವುಗಳ ಪ್ರಭಾವದಲ್ಲಿ ಇರೋದು ಒಳ್ಳೆಯದಲ್ಲ. ಇದು ಬದಲಾಗಬೇಕು. ಈಗ ಆಸ್ಟ್ರೇಲಿಯಾ ಈ ಬಗ್ಗೆ ಒಂದೊಳ್ಳೆ ಹೆಜ್ಜೆ ಇಟ್ಟಿದೆ. 16 ಅನ್ಸುತ್ತೆ, ಅದಕ್ಕೂ ಮೊದಲು ಸೋಷಿಯಲ್ ಮೀಡಿಯಾ ಅಕೌಂಟ್ ಮಾಡಿಕೊಳ್ಳೋ ಹಾಗಿಲ್ಲ ಅಂದಿದೆ. ಕರೆಕ್ಟಾ? 16?
ಆದರೆ ನಿಮಗೆ 12 ಆಗ್ತಿದ್ದ ಹಾಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಬೇಕು. ಹೇಗಾಗುತ್ತೀರಿ? ನೋಡಿ, ಇದೊಂದು ಗಂಭೀರ ಸಮಸ್ಯೆ. ಇದಾಗ್ತಿರೋದು ಯಾಕೆ ಅಂದರೆ, ತಂತ್ರಜ್ಞಾನ ಇರೋದು ಮಾನವನ ಒಳಿತಿಗೆ, ನಾವು ಅದರ ಗುಲಾಮರಾಗೋಕ್ಕಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಿಲ್ಲ. ಸಣ್ಣ ಮಕ್ಕಳ ಹಾಗೆ ನಮ್ಮ ಮುಂದೆ ಬರೋ ಎಲ್ಲದರ ಬಗ್ಗೆ ಉತ್ಸುಕರಾಗ್ತೀವಿ ಮತ್ತು ಅದೇ ಜೀವನ ಅಂದ್ಕೋತೀವಿ. ಏನೋ ಬಂತು, ಫೇಸ್ಬುಕ್ ಬಂತು, ಈಗ ಯಾರದ್ದೂ ಮುಖ ನೋಡೋದಿಲ್ಲ, ಬರೀ ಫೇಸ್ಬುಕ್ಕೆ. ಆಮೇಲೆ ಅದು ಹೋಗಿ ಇನ್ನೊಂದೇನೋ ಬರುತ್ತೆ. ಈ ಥರ ಸಣ್ಣ ಸಣ್ಣದಕ್ಕೂ ಬರೀ ಒಂದು ಆ್ಯಪ್ ಬಂದರೂ ಸಹ ಇಡೀ ಜಗತ್ತು ಅದರಲ್ಲೇ ಮುಳುಗಿ ಹೋಗುತ್ತೆ. ಇದು ತುಂಬ ಬಾಲಿಶ. ಮುಂದಿನ 30-40 ವರ್ಷಗಳಲ್ಲಿ ಜನರು ಪ್ರಬುದ್ಧರಾಗಿ ತಂತ್ರಜ್ಞಾನದಲ್ಲಿನ ಪ್ರತಿ ಹೊಸ ಹೆಜ್ಜೆ ಬಗ್ಗೆ ತುದಿಗಾಲಿನಲ್ಲಿ ನಿಲ್ಲದೆ ಯಾವುದನ್ನು ಬಳಸಬೇಕು, ಬಳಸಬಾರ್ದು ಅನ್ನೋ ಪ್ರಬುದ್ಧತೆ ಬರುತ್ತೆ ಅಂದ್ಕೋತೀನಿ. ಅದು ಬರುತ್ತೆ ಯಾಕೆ ಅಂದರೆ ಮಾನವ ಬುದ್ಧಿಶಕ್ತಿ ಮೇಲೆ ನೀವು ವಿಶ್ವಾಸ ಇಡಬಹುದು. ಆದರೆ 30-40 ವರ್ಷಗಳಲ್ಲಿ ಎಷ್ಟು ಹಾನಿಯಾಗುತ್ತೆ, ಎಷ್ಟು ಜೀವ ಹೋಗುತ್ತೆ ಅನ್ನೋದು ಭಯಾನಕ ಸಂಗತಿ.